ಹಾಯ್ ಹಲೋ ಫ್ರೆಂಡ್ಸ್, ಹೆಂಗಿದ್ದೀರಿ? ಆರಾಮಿದ್ದೀರಿ ಅಂತ ಅನ್ಕೋತೀನಿ. ನಾನು ಸಹಿತ ಆರಾಮಿದ್ದೀನಿ. ಭಾಳ ದಿನ ಆಯ್ತು ಲಾಗನೇ ಮಾಡಿಲ್ಲ. ಟೈಮ್ ಸಿಗುವಂತಾಗೈತಿ, ಹಾಗಾಗಿ ಮಾಡಾಕತ್ತಿಲ್ಲ. ಅಟ್ಲೀಸ್ಟ್ ಟೈಮ್ ಸಿಕ್ಕಾಗಾದರೂ ಮಾಡ್ಬೇಕಂಥೇಳಿ ಇವತ್ತು ಮಾಡಾಕತ್ತೇನ. ಏನಿಲ್ಲ, ಬೆಳಿಗ್ಗೆ ಬೇಗ ಎದ್ದಿದ್ನಿ. ಇವತ್ತು ಕಸ ಗುಡಿಸಿ ರಂಗೋಲಿ ಹಾಕಿ ಈಗ ಅಡುಗೆ ಸ್ಟಾರ್ಟ್ ಮಾಡಿಕೊಂಡೇನು ಫ್ರೆಂಡ್ಸ. ನಮ್ಮ ಮನೆಯವರ ಇಲ್ಲಿ ಕಲ್ಲೋಳಿ ಹನುಮಪ್ಪ ಹೋಗಿದ್ದಾರೆ. ನನ್ನ ಮಕ್ಕಳನ್ನ ಇಬ್ಬರನ್ನೂ ಕರ್ಕೊಂಡು ಅವ್ರು ಬರುತ್ತಾನ ಅಂಥೇಳಿ ಎಲ್ಲ ಕೆಲಸ ಮುಗಿಸಿ ಇನ್ನೇನು ಫ್ರೀ ಆಗಬೇಕು ಅಂತೇಳಿ ಅಂದ್ಕೊಂಡೇನೋ. ನೋಡೋಣ ಏನೇನು ಆಗ್ತೈತಿ ಅಂಥೇಳಿ. ಮತ್ತು ಪ್ಲೀಸ್ ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊರಿ, ಸಪೋರ್ಟ್ ಮಾಡಿರಿ. ಮತ್ತು ಯಾವ ರೀತಿ ನಿಮ್ಗೆ ಲಾಗ್ ಬೇಕಲ್ಲ ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ರಿ, ಅದೇ ರೀತಿ ನಾನು ಲಾಗ್ ಮಾಡ್ತೇನೆ. ಬನ್ನಿರಿ ಫ್ರೆಂಡ್ಸ, ಈ ಥರದ ಕಂಟಿನ್ಯೂ ಆಗ್ತೈತಿ ಲಾಗ್ ಇವತ್ತಿಂದ. ಬೆಂಡೆಕಾಯಿ ಪಲ್ಯನ ಮಾಡ್ಬೇಕಂತ ಅಂದ್ಕೊಂಡೇನ. ಆ ಕಡೆ ಗ್ಯಾಸ್ ಮೇಲೆ ಒಂದು ಕಡೆ ರೈಸ, ಇನ್ನೊಂದು ಕಡೆ ಬ್ಯಾಳೆ ಕುದಿಯಕಿಟ್ಟೇನಿ ರೀ ಫ್ರೆಂಡ್ಸ. ಬೆಂಡೆಕಾಯಿನ ಯಾಕಂತಂದ್ರೆ ಯಾಕೋ ನಡಪೇನು ಬರಾಕತ್ತಿತ್ತು. ಯಾವಾಗ್ರೆ ನಂಗೆ ಭಾಳ ಸೊಂಟ ನುಸಾಕತ್ತೆ ಅಂತಂದ್ರೆ ಈ ಬೆಂಡೆಕಾಯಿ ಅಂತೂ ಇದ್ದೇ ಇದ್ದಿರ್ತಾವೆ. ಅದು ಜಾಸ್ತಿ ತಂದು ಇಟ್ಕೊಂಡ್ಬಿಟ್ಟಿರ್ತೇವೆ. ಅದ ಪಲ್ಯನ ಮಾಡ್ಕೊಂಡು ತಿಂತೇನೆ. ಹಾಗಾಗೇನೆ ಇವತ್ತು ಬೆಂಡೆಕಾಯಿ ಪಲ್ಯ ಮಾಡಬೇಕು ಅಂಥೇಳಿ. ಮತ್ತು ಇದು ತಿಂದ ಮೇಲೆ ಒಂದು 2 ದಿನಕ್ಕೆ ಏನೋ ಗೊತ್ತಿಲ್ಲ, ಅಟ್ಲೀಸ್ಟ್ 1 ದಿನಕ್ಕನಾದರೂ ಕಡಿಮೆ ಆಗೇ ಬಿಡ್ತೈತಿ. ಹಾಗಾಗಿ ಬೆಂಡೆಕಾಯಿನ ಕಟ್ ಮಾಡಾಕತ್ತಿದ್ನಿ. ಮತ್ತು ಬಾಗ್ಲ ಯಾಕೆ ಹಚ್ಕೊಂಡೇನಂತಂದ್ರೆ ಅಲ್ಲಂತೂ ಕೋಳಿಗಳು ಒಂದು ಭಾಳ ಬರ್ತಾವೆ ರೀ ನಮ್ಗೆ ಒಳಗೆ. ಓನರ್ಗಳು ಕೋಳಿ ಒಂದು ಭಾಳ ಅದಾವೆ. ಹಾಗಾಗಿನೇ ಬಾಗ್ಲ ಹಚ್ಚಿರ್ತೀನಿ. ಒಳಗಡೆ ಬಾಗ್ಲ ಹಚ್ಚಿದಾಗ ಶೆಕೆ ಅಂತೂ ಸಿಕ್ಕಾಪಟ್ಟೆ ಆಗೈತಿ. ಖರೆ ಅವ್ರು ಹೊಡೆದು ಸಾಕಾಗತೈತಿ. ಹಾಗಾಗಿ ಬಾಗ್ಲ ಹಚ್ಕೊಂಡು ನಾನು ಕೆಲಸ ಮಾಡಾಕತ್ತಿದ್ನಿ. ಮತ್ತು ಇನ್ನು ಅಡುಗೆ ಮನೆ ಒಳಗಂತೂ ಫುಲ್ ಬಿಸಿಲು ಬರ್ತೈತಿ. ಬೆಳಗ್ಗೆ ಏನೇ ಕಿಟಕಿ ತೆಗಿಲಿಲ್ಲ ಅಂದ್ರೆ ಗಾಳಿ ಬರೋಂಗಿಲ್ಲ. ಹಾಗಾಗಿ ಕಿಟಕಿ ತೆಗಿಬೇಕು. ಕಿಟಕಿ ತೆಗೆದ್ರೆ ಬಿಸಿಲು ಬರ್ತೈತಿ. ಈ ಕಡೆ ಬೆಂಡೆಕಾಯಿನ ಹುರ್ಕೊತಾನೆ ಈ ಕಡೆ ಸಾಂಬಾರೆಲ್ಲ ಒಗ್ಗರಣೆ ಕೊಟ್ಕೊಳಕತ್ತಿದ್ನಿ ಫ್ರೆಂಡ್ಸ. ಏನು ಮಾಡೋದು, ಅವ್ರು ಬರೋದ್ರೊಳಗೆ ಎಲ್ಲ ಮುಗಿಸ್ಕೋಬೇಕು. ಮುಗಿಸ್ತಿದ್ರನ ಫ್ರೀ ಆಗ್ತೇನಲ್ಲ ಅಂತ ಹೇಳೇನೆ ಕೆಲಸ ಸ್ವಲ್ಪ ಜಲ್ದಿನ ಮಾಡಾಕತ್ತಿದ್ನಿ. ಇನ್ನು ಬೆಳಿಗ್ಗೆ ಎದ್ದಂತರೂ ಮೊದಲು ಚಹಾ ಕುಡಿದು ಚಹಾ ಜೊತೆ ಏನು ತಿಂತೇನೋ ಇಲ್ಲೋ ಗೊತ್ತಿಲ್ಲ, ಫಸ್ಟ್ ಅಂತೂ ಚಹಾ ಕುಡಿತೇನೋ. ಚಹಾ ಬಿಡಬೇಕು ಅನ್ನೋದು ಒಂದು ದೊಡ್ಡ ಇದನ್ನಾಗೈತಿ. ನೀವು ಹೆಂಗೆಲ್ಲ ಚಹಾ ಎಲ್ಲ ಬಿಡ್ತೀರಿ, ಕುಡಿಯಂಗಿಲ್ಲ ಯಾರ್ಯಾರು ಅವರು ಸ್ವಲ್ಪ ನಂಗೆ ಕಮೆಂಟ್ ಮಾಡಿ ಹೇಳ್ರಿ ಯಾವ ರೀತಿ ನಾವು ಟೀ ಕುಡಿಯೋದು ಬಿಡ್ಬೇಕಂತ ಹೇಳಿ. ಅಡುಗೆ ಕೆಲಸ ಅಂತ ಕಂಪ್ಲೀಟಾಗಿ ಮುಗಿದ್ರಿ ಫ್ರೆಂಡ್ಸ. ಏನೇನೆಲ್ಲ ಅಡುಗೆ ಮಾಡಿದ್ನಿ ಅಂತ ತೋರಿಸ್ತೀನಿ. ಯಾಕಂದರೆ ಡೈಲಿ ಅದನ್ನ ಶೂಟ್ ಮಾಡೋದು ಅಷ್ಟೇ ಚಲೋ ಅನ್ಸಂಗಿಲ್ಲ, ನಿಮಗೂ ಬೇಜಾರಾಗ್ತೈತಿ ಅಂತ ಹೇಳಿ ನಾನೇನು ಶೂಟ್ ಮಾಡಲಿಲ್ಲ. ನೈಟ್ ಚಪಾತಿ ಮಾಡಿದ್ನಿ. ಚಪಾತಿ ಎಲ್ಲ ಉಳಿದಿತ್ತು, ಸುಮ್ಮನೆ ಯಾಕೆ ವೇಸ್ಟ್ ಮಾಡೋದು ಅಂತ ಹೇಳಿ ತವಿ ಬಿಸಿ ಇತ್ತಲ್ಲ, ಹಾಗಾಗಿ ಚಪಾತಿ ಬಿಸಿ ಮಾಡೋಕ್ಕಿಟ್ಟಿದ್ನಿ ಫ್ರೆಂಡ್ಸ. ಮತ್ತು ಬೆಂಡೆಕಾಯಿ ಪಲ್ಯ ಮಾಡಿದ್ನಿ. ನೀವು ನೋಡಾಕತ್ತಿದ್ರಿ ಬೆಂಡೆಕಾಯಿನ ಕಟ್ ಮಾಡಾಕತ್ತಿದ್ನಿ. ಆಮೇಲೆ ನಮ್ಮ ಮನೆಯವರ ನಾಷ್ಟ ಮಾಡಿ ಹೋಗಲಿ ಅಂಥೇಳಿ ಒಗ್ಗರಣೆ ರೈಸ್ ಮಾಡಿದ್ದೀನಿ ರೀ. ಆಮೇಲೆ ಇವತ್ತು ನಮ್ಮ ಮನೆಯವ್ರನ್ನ ಅವರು ಬೇಗ ಎದ್ದಿದ್ರಲ್ಲ, ಹಾಗಾಗಿ ಹಾಲೆಲ್ಲ ಕಾಯಿಸಿಟ್ಟು ಹೋಗ್ಯಾರ. ಆಮೇಲೆ ಸಾಂಬಾರು ಮಾಡಿದೆ, ಇದ್ರೊಳಗೆ ರೈಸ್ ಐತಿ. ಆಮೇಲೆ ರೊಟ್ಟಿ ಮಾಡಿದ್ನಿ. ರೊಟ್ಟಿ ಅಂತೂ ಕಂಪಲ್ಸರಿ ಬೇಕು ನಮ್ಗೆ. ನಮ್ಮ ಮನೆಯವ್ರು ನೀರು ಇಟ್ಟು ಹೋಗಿದ್ದಾರೆ. ಇನ್ನೇನು ಸ್ನಾನ ಮಾಡಬೇಕು, ಮನೆ ಕೆಲಸ ಎಲ್ಲ ಮಾಡಬೇಕು ಇವಾಗ. ನೋಡಿರಿ ಸದ್ಯಕ್ಕಂತರೂ ಕಿಚನ್ದ ಪರಿಸ್ಥಿತಿ ಹಿಂಗೆ ಐತಿ. ಆಮೇಲೆ ಕ್ಲೀನ್ ಮಾಡಿದ ಮೇಲೆ ಮತ್ತೆ ತೋರಿಸ್ತೀನಿ ಯಾವ ರೀತಿ ಆಗಿರ್ತೈತೆ ಅಂಥೇಳಿ. ನೋಡಿರಿ ಎಲ್ಲ ಕೆಲಸ ಫುಲ್ ಹಂಗೈತಿ, ಏನೂ ಮಾಡಿಲ್ಲ ಕೆಲಸ. ನನ್ನ ಮಕ್ಕಳಂತರೂ ಬೆಳಗ್ಗೆ ಅಲ್ಲೊಂದು ಇಲ್ಲೊಂದು ಎಲ್ಲ ಚೆಲ್ಲಿ ಹೋಗ್ಬಿಟ್ಟಾರ. ಬೆಳಗ್ಗೆ ನಮ್ಮ ಮನೆಯವರ ಸ್ನಾನ ಮಾಡಿ ಬರುತ್ತಾನ ಅಂಥೇಳಿ ಇವತ್ತು ನಮ್ಮ ಮಗ ಬುಕ್ಸ್ ತೊಗೊಂಡು ಕುಂತ್ಬಿಟ್ಟಿದ್ದ. ಇದೆಲ್ಲ ನನ್ನ ಮಗಳ ಬುಕ್ಸ. ಇವನ್ನೆಲ್ಲ ನಾನು ಮೀಶೋ ಒಳಗೆ ಆರ್ಡ್ರ್ ಮಾಡಿ ತರಿಸಿದ್ನಿ ಆಕೆಗೆ, ಯಾಕಂದ್ರೆ ಆಕೆ ಸ್ಕೂಲಿಗೆ ಹೆಲ್ಪ್ ಆಗ್ತೈತಿ ಅಂಥೇಳಿ. ಅವನು ಇದ್ರೊಳಗೆಲ್ಲ ಪ್ರಾಣಿಗಳ ಚಿತ್ರ ಎಲ್ಲ ನೋಡಿಬಿಟ್ಟು ಇದು ಹಂಬ ಅಂಥೇಳಿ ಹಂಬ ತೋರಿಸು ಅನ್ನಕತ್ತ 1-2 ಬುಕ್ ಹರಿದು ಸಹಿತ ಬಿಟ್ಟಿದ್ದಾನೆ. ಇದು ಭಾಳ ಚಲೋ ಅದ ನೋಡಿರಿ ಬುಕ್ಸ್ ಫ್ರೆಂಡ್ಸ್. ಬೇಕಾದ್ರೆ ತೊಗೋರಿ ನೀವು ಸಹಿತ ಮೀಶೋ ಒಳಗೆ. 130 ರೂಪೀಸ್ಗೆ ಅನಿಸ್ತೈತಿ. ಮತ್ತು ಅಂದ್ರೆ ಚೀಪ್ ಒಳಗನ 12 ಬುಕ್ಸ್ ಬರ್ತಾವೆ ಇದು. ಆಮೇಲೆ ಇದೇನೈತಲ್ಲ ಇದು ಪ್ಯಾಟರ್ನ್ ಬುಕ್, ರಿಟರ್ನ್ ಪ್ಯಾಟರ್ನ್ ಬುಕ್. ಇದನ್ನು ನಾನು ಸಪ್ರೇಟ್ ತರಿಸಿದ್ನಿ. ಇದೇನು ಅದ್ರೊಳಗೆ ಇನ್ಕ್ಲೂಡಿಂಗ್ ಆಗಿಲ್ಲ. ಇದನ್ನ ಹಂಗೆ ಬರ್ಸಾಕಂತೇಳಿ ಸ್ಲಿಪ್ಪಿಂಗ್ ಲೈನ, ಆಮೇಲೆ ಸ್ಟ್ಯಾಂಡಿಂಗ್ ಲೈನ ಇವೆಲ್ಲ ಇದಾವೆ ರೀ ಫ್ರೆಂಡ್ಸ್ ಇದ್ರೊಳಗೆ. ಸ್ವಲ್ಪ ಆಗಾಗ ನಮಗೂ ಮನೆಯೊಳಗೆ ಫ್ರೀ ಇದ್ದಾಗ ಇದನ್ನೆಲ್ಲ ಮಕ್ಳಿಗೆ ಮಾಡಿಸ್ಬೇಕಲ್ಲ ಅಂಥೇಳಿ ನಾನು ತೊಗೊಂಬಂದಿದ್ನಿ. ನನ್ನ ಮಗಳು ಸ್ವಲ್ಪ ಮಾಡ್ಯಾಡ್ರಿ ಫ್ರೆಂಡ್ಸ. ನೋಡಿರಿ ಯಾರಾದ್ರೂ ತೊಗೋತಾರಂದ್ರೆ ಬೇಕಿದ್ರೆ ಲಿಂಕ್ ಕಳಿಸ್ತೀನಿ ನೋಡಿರಿ. ಇದು ABCD ಬುಕ್ ಐತ್ರಿ. ಆಮೇಲೆ ಇದು ಡೊಮೆಸ್ಟಿಕ್ ಆ್ಯನಿಮಲ್ಸದ, ಪೆಟ್ ಆ್ಯನಿಮಲ್ಸ, ಸಾಕು ಪ್ರಾಣಿಗಳದ್ದು. ಇದು ನನ್ನ ಮಗ ಅಂದ್ರೆ ಬುಕ್ ಹರಿದ್ಬಿಟ್ಟಾನ, ಸ್ವಲ್ಪ ಕಮ್ಮಿ ಹಚ್ಚಿ ಜೋಡಿಸ್ಬೇಕಿದ್ದೀನಿ ಫ್ರೆಂಡ್ಸ. ಅದ್ರ ಜೊತೆಗೆ ಇದು ಕಾಡು ಪ್ರಾಣಿಗಳ ವೈಲ್ಡ್ ಆ್ಯನಿಮಲ್ಸ್ ಬುಕ್ಕ. ನೆಕ್ಸ್ಟ್ ವೆಜಿಟೇಬಲ್ಸ್ ಬುಕ್ಕ. ಅದ್ರ ನೆಕ್ಸ್ಟ್ ಶೇಪ್ಸ್ ಆ್ಯಂಡ್ ಕಲರ್ಸ್. ಅದ್ರ ನೆಕ್ಸ್ಟ್ ವೆಹಿಕಲ್ಸ್ ಬುಕ್ ಐತೆ ನೋಡಿರಿ ಫ್ರೆಂಡ್ಸ. ಆಮೇಲೆ ಫ್ರೂಟ್ಸ್ದ, ಗುಡ್ ಹ್ಯಾಬಿಟ್ಸ, ಅದ್ರ ಜೊತೆ ಬರ್ಡ್ಸ. ಇನ್ನೂ 3 ಬುಕ್ನ ಮಿಸ್ ಮಾಡ್ಯಾರ, ಅದು ಎಲ್ಲಿ ಕಳೆದಾರೋ ಗೊತ್ತಿಲ್ಲ, ಹುಡುಕ್ಬೇಕು. ಇವೆಲ್ಲ ಬುಕ್ಸ್ ಭಾಳ ಅಂದ್ರೆ ಭಾಳ ಚಲೋ ಅದಾವೆ. ಅಂದ್ರೆ ಮಕ್ಕಳ ಓದಕ್ಕೆ ಬರಲಿಲ್ಲ ಅಂದರೂ ಅಟ್ಲೀಸ್ಟ್ ಚಿತ್ರ ಆದರೂ ನೋಡಿಬಿಟ್ಟು ಅದು ಯಾವುದು ಆ್ಯನಿಮಲ, ಯಾವುದು ಬರ್ಡ ಅಂಥೇಳಿ ಗುರುತ ಹಿಡಿಬೋದು, ಯಾವ ವೆಜಿಟೇಬಲ್, ಯಾವ ವೆಹಿಕಲ್ಸ್ ಅಂಥೇಳಿ.
ಮತ್ತು ನಾವು ಮಾರ್ಕೆಟ್ ಒಳಗೆ ಸಪ್ರೇಟ್ ಬುಕ್ಸ್ ತೊಗೊಳಕ್ಕೆ ಹೋದ್ರೆ ಒಂದೊಂದು ರೇಟ್ ಇರ್ತೈತಿ. ಒಂದೊಂದು ಬುಕ್ಸಿಗೆ ಒಂದು ಬುಕ್ರಿಗೆ 50 ರೂಪಾಯಿ, ಒಂದು ಬುಕ್ಕಿಗೆ 40 ರೂಪಾಯಿ ಈ ರೀತಿ ಇರ್ತೈತಿ. ಆದರೆ ಇದೆಲ್ಲ ಕೂಡಿಸಿ 130 ರೂಪಾಯಿಗೆ ನಾನು ತೊಗೊಂಡೇನ. ನಂಗೆ ಶೋರ್ ನೆನಪೈತಿ 132 ರೂಪಾಯಿ ಅನಿಸ್ತೈತಿ. ಅದು 2 ರೂಪಾಯಿ ಬಿಟ್ರೂ 130 ರೂಪಾಯಿಗೆ 100 ಬುಕ್ಸ್ ಬರ್ತಾವೆ. ಭಾಳ ಚಲೋ ಸಿಗ್ತೈತಿ ಮೀಶೋದಾಗ. ಮತ್ತು ನಾ ಯಾವಾಗೂ ಎಲ್ಲ ಆರ್ಡ್ರ್ ಮಾಡೋದು ಈ 3 ವರ್ಷ ಅಂತೂ ರೆಗ್ಯುಲರಾಗಿ ನಾ ಏನು ಆರ್ಡ್ರ್ ಮಾಡಿದ್ರು ಮೀಶೋದಾಗ ಆರ್ಡ್ರ್ ಮಾಡಿದ್ದೀನಿ. ಮತ್ತು ಭಾಳ ಬೆಸ್ಟ್ ಪ್ರಾಡಕ್ಟ್ಸ. ಮತ್ತು ಏನೂ ಯಾವುದೂ ಡ್ಯಾಮೇಜ್ ಇರೋಂಗಿಲ್ಲ, ಏನೂ ಇರೋಂಗಿಲ್ಲ. ಆಮೇಲೆ ಇನ್ನೂ ಒಂದು ಸೈಟ್ ನಾನು ಆರ್ಡ್ರ್ ಮಾಡಿದ್ದೀನಿ. ಅದನ್ನು ಆಮೇಲೆ ನಾ ಎಲ್ಲ ಮನೆ ಕೆಲಸ ಎಲ್ಲ ಮುಗಿಸ್ಕೊಂಡು ನಿಮ್ಗೆ ಲಾಗ್ ಒಳಗೆ ತೋರಿಸ್ತೀನಿ ಏನು ಆರ್ಡ್ರ್ ಮಾಡಿದ್ದೀನಿ ಅಂಥೇಳಿ. ಅದು 500 ರೂಪೀಸ್ ಒಳಗಡೆನ. ಮತ್ತು ಇದೇನೈತಲ್ಲ ಮೀಶೋದಾಗ ಏನು ಆರ್ಡ್ರ್ ಮಾಡಿರ್ತೇನಲ್ಲ ಅದೆಲ್ಲ ನಂದು ಬಜೆಟ್ ಒಳಗನ ನಾನು ಆರ್ಡ್ರ್ ಮಾಡಿರ್ತೇನೆ. ಅಂದರೆ ನಾನು 500 ರೂಪೀಸ್ ಒಳಗಡೆನ 500 ರೂಪೀಸ್ ದಾಟಂದ್ರೂ ನಾನು ಏನೂ ಆರ್ಡ್ರ್ ಮಾಡಿಲ್ಲ. ಯಾಕಂದ್ರೆ ನನ್ನ ಕಡೆ ಅಷ್ಟು ಅಮೌಂಟು ಇರೋಂಗಿಲ್ಲ. ಸುಮ್ಮನೆ ನಿಲುಕದಿರೋದ್ರನ್ನ ನಾವು ಭಾಳಷ್ಟು ಮುಟ್ಟಕೊಂಡು ಹೋಗಬಾರ್ದು. ನಮ್ಗೆ ಎಷ್ಟು ತಾಕಿರಲ್ಲ ಅದಷ್ಟು ನಮ್ದು ಅಂಥೇಳಿ ನಾನು 500 ರೂಪೀಸ್ ಒಳಗಡೆನೇ ಮಾಡಿರ್ತೇನೆ. ಭಾಳ ಅಂದ್ರೆ ನಾನು ಆಲ್ಮೋಸ್ಟ್ ಅದಂತೂ 300 ರೂಪಾಯಿ, 200 ರೂಪಾಯಿ, 200 ರೂಪಾಯಿ ಇದೇ ರೀತಿ ನಾನು ಮಾಡಿದ್ದೀನಿ. ಏನೂ ಇಲ್ಲಾಂದ್ರೆ ಒಂದು ಬುಟ್ಟಿದಷ್ಟು ಆರ್ಡ್ರ್ ಮಾಡಿರ್ಬೇಕು ನಾನು. ಬೇಕಂದ್ರೆ ನಿಮ್ಗೆ ಲಾಗ್ ಮಾಡುವುದು ಮೀಶೋದಾಗ ಏನೇನು ಆರ್ಡ್ರ್ ಮಾಡಿದ್ದೀರಿ ಲಾಗ್ ಮಾಡಿರಿ ಅಂತ ಹೇಳಿದ್ರೆ ಬೇಕಾದ್ರೆ ಲಾಗ್ ಮಾಡ್ತೇನೆ. ಮತ್ತು ಈ ಥರದ ನೆಕ್ಸ್ಟ್ ಮನೆ ಕೆಲಸ ಎಲ್ಲ ಮಾಡ್ತೇನೆ. ನೀವು ಎಲ್ಲಿ ಹೋಗಿದ್ರಿ? ಎಲ್ಲಿ ಹೋಗಿದ್ರಿ ನೀವು? ಎಲ್ಲಿ? ಶಂಭುಗೆ ಹೋಗಿದ್ರಿ? ಯಾರ್ಯಾರ? ಮತ್ತೆ ಅಣ್ಣ ಮತ್ತೆ ಅಕ್ಕ ಆಮೇಲೆ ಪಪ್ಪ. ಮಮ್ಮಿ ಬರೋಕ್ಕಿಲ್ಲ? ಇಲ್ಲನಾ? ಇಲ್ಲ. ಮಗು ಇಲ್ಲಿ ಹೇಳಿ. ಇಲ್ಲಿ ಹೇಳಿ. ಎಲ್ಲಿತಿ? ಮ್ಯಾವ್ 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 ಬೆಕ್ಕು ಕದ್ದು ಹಾಲು ನೆಕ್ಕು ಹೇಳಿತಿ. ಬೌ ವೆರಿ ಗುಡ್ ಜಾನ ವಿಶು ಜಾನ. ವಿಶ್ವ ಮಂಕಿ ಇಲ್ಲೈತಿ ಹೊಸಪ್ಪ. ಇಲ್ಲಿ ಚಿತ್ರ ನೋಡಿ. ಇಲ್ಲಿ ನೋಡಿ ಮಂಕಿ ಇಲ್ಲೈತಿ. ಮಂಗ್ಯ ಗುಡ್ ಬಾಯ್. ಹಚ್ಚ ಇಲ್ಲೈತಿ. ಹಚ್ಚ ಇಲ್ಲೈತಿಪ್ಪ. ಹಚ್ಚ ಓ ಮಾಡ್ತೈತ್ಲ. ಎಲ್ಲೈತು? ವೆರಿ ಗುಡ್. ಆಮೇಲೆ ಹಂದಿ ಇಲ್ಲೈತಿಪ್ಪ. ಹಂದಿ ಪಿಗ್ ಎಲ್ಲೈತಿ. ಹಂದಿ ಮಾಡ್ತಿದ್ಲ. ಅದು ಎಲ್ಲೈತಿ? ವೆರಿ ಗುಡ್. ಬಫೆಲೋ ಎಲ್ಲೈತಿ? ಬಫೆಲೋ. ಎಮ್ಮೆ ಹಾಂ ಎಮ್ಮೆ ಎಲ್ಲೈತಿ? ದೊಡ್ಡಪ್ಪಗಳು ಎಮ್ಮೆ ಹಂಬ ಇದ. ಗುಡ್ ಬಾಯ್. ಹಾಡ ಆನೆ ಬತ್ತೊಂದಾನೆ. ಹಾಡ ಬತ್ತೊಂದಾನೆ ಯಾವೂರಾನೆ. ಹಾಡ ಅಶ. ಹಾಂ ವಿಜಯಪುರದಾನೆ ಇಲ್ಲಿಗೆ ಬತ್ತು. ಹಾದಿ ತಪ್ಪಿ ಬತ್ತು. ಬೀದಿ ತಪ್ಪಿ ಬತ್ತು. ಹುಲ್ಲನ್ನೆಲ್ಲ ತಿಂತು ಬಲ್ಲ ಲಡ್ಸ್ಕೊಂಡು ಹೋಯ್ತು. ಹೆಂಗೆ ಗೊತ್ತು ಬಲ್ಲ ಲಡ್ಸ್ಕೊಂಡ? ಹೌದಾ? ಎಸ್ ಪಪ್ಪ. ಹಾಂ ಈಟಿಂಗ್ ಶುಗರ್. ಹೇಳ. ಈಟಿಂಗ್ ಶುಗರ್ ನೋ ಪಪ್ಪ. ಶುಗರ್ ನೋ ಪಪ್ಪ. ಟೆಲ್ಲಿಂಗ್ ಲೈ ನೋ ಪಪ್ಪ. ಓಪನ್ ಯುವರ್ ಮೌತ್. ಹಾಂ ಚಪ್ ಚಪಾತಿ ಮಾಡು. ಚಪ್ ಚಪಾತಿ ಹಿಂಗೆ ಮಾಡಿ. ಚಪ್ ಚಪಾತಿ. ಝುಮ್ ಜಿಲೇಬಿ. ಖಾರ ಉಪ್ಪಿನಕಾಯಿ ಮಾಡು. ಮನೆ ಕೆಲಸ ಎಲ್ಲ ಕಂಪ್ಲೀಟಾಗಿ ಮುಗ್ದೈತಿ. ಏನೂ ಕೆಲಸ ಉಳಿದಿಲ್ಲ. ಇಲ್ಲಿ ಬರ್ಸಂಕಟ್ಟಿ ನೋಡ್ರಿ ಎಲ್ಲ ಕ್ಲೀನಾಗೈತಿ. ಸ್ವಚ್ಛ ಮಾಡೇನ ಎಲ್ಲ ಮುಗಿಸ್ಬಿಟ್ಟಿದ್ದೇನ. ಬಟ್ಟೆನೆಲ್ಲ ತೊಳೆದಿನ. ಬಾಂಡಿನೂ ಎಲ್ಲ ತೊಳೆದೇನ. ಪರ್ಚಿ ಎಲ್ಲ ಒರೆಸಿದಾನ. ನನ್ನ ಮಗ ನೋಡ್ರಿ ಬಂದ. ಅವಾಗ ಬಂದುಬಿಟ್ಟು ಮಕ್ಕೊಂಡಿದ್ದಾನ. ಅವ್ನು ಮಲಗಿಸಿದ್ನಿ. ಅವ್ನಿಗಂತೂ ಇಷ್ಟು ಜೋರು ಫ್ಯಾನ್ ತಿರುಗಿದ್ರಣ ಮಲ್ಕೋತಾನೋ ಇಲ್ಲಂದ್ರೆ ಅಡುಗೆ ಕೆಲಸ ಎಲ್ಲ ಮುಗಿಸ್ಬಿಟ್ಟು ನಾಷ್ಟ ಮಾಡಿ ಬಾಂಡೆ ಒಂದು ಸ್ವಲ್ಪ ತೊಳೆದ್ನಿ, ಪರ್ಚಿ ಒರೆಸಿದ್ನಿ. ಅಷ್ಟರೊಳಗೆ ನಮ್ಮ ಮನೆಯವ್ರು ಬಂದರು. ದೇವ್ರು ಹೋಗಿದ್ರಲ್ಲ ಕಲ್ಲೋಡಿ ಹನುಮಪ್ಪಗೆ ಬಂದರು. ಅಷ್ಟು ಮತ್ತು ಮಕ್ಕಳ ಕೆಲಸ ಎಲ್ಲ ಅಲ್ಲೇ ಬಿಟ್ಟು ಮತ್ತು ಮಕ್ಕಳ ಜೊತೆ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿದ್ನಿ.
ನನ್ನ ಮಗಳು ಮತ್ತು ನಮ್ಮ ಮನೆಯವರು ನಾಷ್ಟ ಮಾಡಿಬಿಟ್ಟು ಅವ್ರು ಸ್ಕೂಲಿಗೆ ಹೋದರು. ಇವತ್ತು ಶನಿವಾರ 10 ಗಂಟೆಯಿಂದ 1:30ವರೆಗೆ ಸ್ಕೂಲ್ ಇತ್ತು ಅಂತೇಳಿ ಸ್ಕೂಲಿಗೆ ಹೋದರು. ಇವನೊಬ್ಬನೇ ಇದ್ದನಲ್ಲ, ಹಾಗಾಗಿ ವಿಶ್ವನೊಬ್ಬನ ಆಟ ಆಡಿಸ್ಕೊಂತ ಕೂತ್ನಿ. ಅವನು ಮತ್ತು ನಿಮಗೆಲ್ಲ ಬುಕ್ಸ್ ತೋರಿಸಿದ್ನಲ್ಲ ಆಗಲೇ, ಆ ಬುಕ್ಸ್ನೆಲ್ಲ ಮತ್ತು ನೋಡಿಬಿಟ್ಟ. ಮತ್ತು ಆ ಪ್ರಾಣಿಗಳ ಚಿತ್ರ ನೋಡಿ ಓದಿಸು ಅನ್ನಕತ್ತಿದ್ದ. ಅದು ಮತ್ತು ಅದನ್ನೆಲ್ಲ ಓದಿಸ್ಕೊಂತ ಕುಂತಿದ್ರಿ. ಒಂದೆರಡು ರೈಮ್ಸ್ ಹೇಳಂತೆ ಸ್ಟಾರ್ಟ್ ಮಾಡಿದ್ರಿ. ಅವ್ನಿಗೆ ಯಾವ ರೈಮ್ಸ್ ನೆನಪಾಗ್ತಿತ್ತಲ್ಲ ಆ ರೈಮ್ಸ್ ಎಲ್ಲ ಸ್ಟಾರ್ಟ್ ಮಾಡ್ತಾನೋ ಅದನ್ನು ಹೇಳಬೇಕಾ. ದಿನ ಇದು ರುಟೀನಾಗಿರ್ತೈತಿ. ಅವ್ರ ಅಕ್ಕಾಗ ನಾ ದಿನ ಕಲಿಸಿರ್ತೇನಲ್ಲ ಅದನ್ನು ನೋಡ್ಕೊಂಡ್ಬಿಟ್ಟು ಅದನ್ನ ನೆನಪಿಟ್ಕೊಂಡು ಕೇಳಿದ. ಹಾಗಾಗಿ ಒಂದೆರಡು ರೈಮ್ಸ್ ಹೇಳಿದ್ನಿ. ಆಮೇಲೆ ಮೀಶೋದಾಗ ಏನೋ ತೊಗೊಂಡೇವು, ಆರ್ಡ್ರ್ ಮಾಡಿದ್ದೇವೆ, ಅದನ್ನು ತೋರಿಸ್ತೇನೆ ಅಂತ ಹೇಳಿದ್ನಲ್ಲ ರೀ ಫ್ರೆಂಡ್ಸ. ತೋರಿಸ್ತೇನೆ ಅದು ಏನಂತ ಹೇಳಿ. ಏನಿಲ್ಲ, ಅದು ಬಟ್ಟೆ ಇಡೋದು ರ್ಯಾಕ್ ಮಾಡಿದ್ನಿ. ಈಗಂತೂ ಹುಡುಗರು ಅವಿ ಅಷ್ಟು ಎಲ್ಲ ಟ್ರೇಜ್ರಿ ಐತಿ, ಕಪಾಟ್ಗಳು ಅದಾವ, ಅದ್ರ ಇಡಾಕಿಟ್ಟರು ಜಾಗನ ಸಾಲತ್ತಿಲ್ಲ. ಹಾಗಾಗಿ ನಮ್ಮ ಮನೆಯವ್ರು ಇರಲಿ ಒಂದು ತೊಗೊಂಡು ನೋಡೋಣ ಹೆಂಗಿರ್ತೈತಿ ಅಂತ ಅಂದರು. ಹಾಗಾಗಿ ಆರ್ಡ್ರ್ ಮಾಡಿದ್ನಿ. ಅದು ಬಂದೈತ್ರಿ, ನೋಡೋಣ ಹೆಂಗೈತಿ ಅಂಥೇಳಿ. ನಿನ್ನೆ ಬಿಚ್ಚಿ ನೋಡಿದ್ವಿ. ಅದು ನಾನು 2 ಆರ್ಡ್ರ್ ಮಾಡಿದ್ನಿ, ಬಟ್ ಅದು ಒಂದನೇ ಬಂದಿದ್ರಿ. ಯಾಕಂದ್ರೆ ಅದ್ರೊಳಗೆ ಮ್ಯಾಲೆ ಲೇಬಲ್ ಮೇಲೆ 2 ಅಂತ ಕ್ವಾಂಟಿಟಿ 2 ಅಂತ ಹಚ್ಚಾರ, ಬಟ್ ಅದ್ರ ಒಳಗಡೆ ಒಂದೇ ಐತಿ. ನಾ ಹಾಗಾಗಿ ಮೀಶೋದವ್ರಿಗೆ ಮತ್ತು ನಾನು ಕಾಲ್ ಮಾಡಿ ಅವ್ರಿಗೆ ಹೇಳಿದ್ನಿ, ಕಂಪ್ಲೇಂಟ್ ಮಾಡಿದ್ನಿ. ಇಲ್ಲ ಈ ರೀತಿ ನೀವು ಮಿಸ್ ಮಾಡಿದಿರಿ, ಒಂದಷ್ಟು ಕಳಿಸಿದ್ರಿ, ಇನ್ನೊಂದು ಎಲ್ಲೈತಿ ಅಂತ ಕೇಳಿದಾಗ ಅವರ ಸಾರಿ ಕೇಳಿದರು. ಮತ್ತು ಆಮೇಲೆ ಕಳಿಸ್ತೀವಿ ಅಂತ ಹೇಳಿದರು. ಇನ್ನೊಂದಿನ ಅದು ಕಳಿಸ್ತೀವಿ, ಇಲ್ಲಾಂದ್ರೆ ಕಳಿಸ್ತಕ್ಕಾಗಲಿಲ್ಲ ಅಂತಂದ್ರೆ ನಿಮ್ದು ಅಮೌಂಟ್ನ ರೀಫಂಡ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ರೀಫಂಡ್ ಮಾಡಿದರೆ ಮತ್ತು ನಾವು ರಿಟರ್ನ್ ಇನ್ನೊಂದನ್ನು ಆರ್ಡ್ರ್ ಮಾಡಬೇಕಾಗ್ತೈತಿ. ಅದು ಹೆಂಗೈತಿ ಅಂತ ಹೇಳಿ ನಿಮ್ಗೆ ಅದನ್ನೇ ಇನ್ನೂ ಜೋಡಿಸಿಲ್ಲ. ಜೋಡಿಸಿದ ಮೇಲೂ ಸಹಿತ ನಿಮ್ಗೆ ಅದ್ರದ್ದು ಪಿಕ್ನ ಕಳಿಸ್ತೀನಿ, ಫೋಟೋನ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ಈಗ ಅದ್ರೊಳಗೆ ಏನೇನು ಬಂದೈತೆ ಅನ್ನೋದನ್ನ ನಿಮ್ಗೆ ತೋರಿಸ್ತೀನಿ ನೋಡಿರಿ ಫ್ರೆಂಡ್ಸ್. ಇದು ರ್ಯಾಕ ನೋಡಿರಿ, ಪಿಂಕ್ ಕಲರ್ ಬಂದೈತ್ರಿ. ಒಂದು ಅಟ್ಲೀಸ್ಟ್ ಒಂದು ನಂದು 2 ಸೈಡೂ ಪಿಂಕ್ ಕಲರ್ನ ಐತಿ. ಚಲೋ ಐತ್ರಿ. ಒಂದು ಸ್ವಲ್ಪ ಅಂದ್ರೆ ದೊಡ್ಡದೈತಿ ಒಳಗಡೆ ಎಲ್ಲ. ಮತ್ತು ಇದೆಲ್ಲ ಬ್ಲ್ಯಾಕ್ ಕಲರ್ದು ಒಳಗೆ ಪೀಸಸ್ ಬಂದಾವ. ಅಂದರೆ ಈಗ ಹೆಂಗೆ ನಮ್ದು ಟ್ರೆಜರಿ ಒಳಗೆ ಹೆಂಗೆ ಕಪಾಟ್ಸ್ ಎಲ್ಲ ಇರ್ತಾವಲ್ಲ ಆ ರೀತಿ ಒಂದೊಂದು ನಾವು ಪಾರ್ಟ್ಸ್ನೆಲ್ಲ ಮಾಡ್ಕೊಳಕ್ಕಂತ ಹೇಳಿ ಕೊಟ್ಟಾರ. ಇವು ಟೋಟಲಾಗಿ 6 ಇದಾವಿವ. ಆದ್ರೆ ಬ್ಲ್ಯಾಕ್ ಕಲರ್ ಬಂದಾವ. ಅಂದ್ರೆ ಅದಕ್ಕೆ ಪಿಂಕ್ ಕಲರ್ಗೆ ಒಳಗಡೆ ಬ್ಲ್ಯಾಕ್ ಕಲರ್ ಹಾಕಿದ್ರೆ ಮ್ಯಾಚ್ ಆಗ್ಬೋದು ಅಂಥೇಳಿ ಆ ರೀತಿ ಕೊಟ್ಟಾರ. ಅದ್ರ ಜೊತೆಗೆ ಇವನ್ನೆಲ್ಲ ಜೋಡಿಸ್ಕೊಳಕ್ಕಂತ ಹೇಳಿ ಇವೇನೋ ಪೈಪ್ ಲೈನ್ಸ್ ಕೊಟ್ಟಾರ. ನಮ್ಗೆ ಸಣ್ಣದು ಬೇಕಾದ್ರೆ ಸಣ್ಣದು ಮಾಡ್ಕೋಬೋದು, ದೊಡ್ಡದು ಬೇಕಂದ್ರೆ ದೊಡ್ಡದು ಮಾಡ್ಕೋಬೋದು. ಈ ಥರದ ಒಂದು ಇಮೇಜ್ನ ಕಳಿಸಿರ್ತೀನಿ ನೋಡಿರಿ ನಾನು, ಯಾವ ರೀತಿ ನಾವು ಜೋಡಿಸ್ಕೋಬೋದು ಅಂಥೇಳಿ. ಇದನ್ನು ಒಂದು ವಾರ್ಡ್ರೋಬ್ ಆಗಿನೂ ಮಾಡ್ಕೋಬೋದು, ಅಥವಾ ಚಪ್ಪಲ್ದ ರ್ಯಾಕ್ನಾಗಿನೂ ಕೂಡ, ಅಂದರೆ ಶೂ ರ್ಯಾಕ್ನು ಮಾಡ್ಕೋಬೋದು. ನಾವು ಶೂ ರ್ಯಾಕ್ ಐತಲ್ಲ ಎದಕ್ಕೆ ಬೇಕಂತ ಹೇಳಿ ವಾರ್ಡ್ರೋಬ್ನ ಮಾಡ್ಕೊಂಡು ಅರೇಂಜ್ ಮಾಡಿಬಿಟ್ಟು ಅದನ್ನು ಜೋಡಿಸಿದ ಮೇಲೆ ನಿಮ್ಗೆ ಅದ್ರದ್ದು ಲಾಗ್ ಅಥವಾ ವಿಡಿಯೋ ಏನಾದರೂ ನಾನು ಶೇರ್ ಮಾಡ್ತೇನೆ ನಿಮ್ಮ ಜೊತೆ. ನಾನು ಅದು ಭಾಳ ಚಲೋ ಬಂದೈತಿ. ಮತ್ತು ಅದು ತೊಗೊಂಡವ್ರದ್ದು ಸಹಿತ ನಾನು ನೋಡಿದ್ನಿ. ಏನೋ ಅಂದ್ರೆ ಏನು ಸಾಮಾನು ಇಟ್ಕೊಳಕ್ಕೆ ಅರ್ಜೆಂಟ್ಲಿ ಏನಾದ್ರು ಇರಲಿಲ್ಲ ಅಂತಂದ್ರೆ, ಸಾಮಾನು ಅಂದರೆ ಟ್ರೆಜರಿ ಅಥವಾ ಕಪಾಟ್ ಏನೂ ಇರಲಿಲ್ಲ ಅಂತಂದ್ರೆ ಇಂಥ ತೊಗೋಬೋದು ನಾವು ಚೀಪ್ ಒಳಗೆ. ಭಾಳ ಏನು ರೇಟ್ ಇಲ್ಲರಿ ಫ್ರೆಂಡ್ಸ್, ಅದಕ್ಕೆ 350 ರೂಪಾಯಿ. ಹಾಗಾಗಿ 2 ಆರ್ಡರ್ ಮಾಡಿದ್ನಿ. ಅದು ಮಿಸ್ ಆಗಿ ಒಂದನೇ ಬಂದೈತಿ, ಒಂದು ಬಂದಿಲ್ಲ. ನೋಡೋಣ, ಅದು 2 ಬಂದಮೇಲೆ 2 ಜೋಡಿಸ್ಬಿಟ್ಟು ನಿಮಗೆ ತೋರಿಸ್ತೇನೆ ನಾನು ಹೆಂಗೆ ಬಂದೈತಿ ಅಂಥೇಳಿ. ಆಮೇಲೆ ಅದು ವಾಶ್ ಕೂಡ ಮಾಡ್ಕೋಬೋದು ನಾವು, ವಾಷೇಬಲ್ ಐತಿ. ಹಾಗಾಗಿ ನಾನು ತೊಗೊಂಡೆ. ನೋಡೋಣ, ಯಾಕಂದ್ರೆ ಮಕ್ಕಳಂತೂ ಇದ್ದ ಮನೆಯಾಗಂತೂ ಬಟ್ಟೆಗಳು ಜಾಸ್ತಿ, ಅವಕ್ಕೆ ಎಷ್ಟು ತೊಗೊಂಡ್ರೂ ಕಡಿಮೆ. ನಾನು ಹಾಗಾಗಿ ತೊಗೊಂಡಿರಲಿ ನೋಡೋಣ ಅಂಥೇಳಿ. ಏನೋ ವೇಸ್ಟ್ ಅಂತೂ ಏನಾಗೋದಿಲ್ಲಲ್ಲ, ಏನಾದರೂ ಸಾಮಾನ್ಯಕ್ಕೆ ಯೂಸ್ ಆಗ್ತೈತಿ ಅಂಥೇಳಿ ತೊಗೊಂಡು. ದಯವಿಟ್ಟು ಫ್ರೆಂಡ್ಸ, ಯಾರೆಲ್ಲ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಲ್ಲ ಸಬ್ಸ್ಕ್ರೈಬ್ ಮಾಡ್ಕೋರಿ, ಮತ್ತು ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ಮತ್ತು ಯಾವ ರೀತಿ ನಾವು ಲಾಗ್ ಮಾಡಬೇಕು ಅನ್ನೋದನ್ನ ಕಮೆಂಟ್ದಾಗ ತಿಳಿಸ್ರಿ. ನಾನು ಅದೇ ರೀತಿ ನಾನು ನೆಕ್ಸ್ಟ್ ಲಾಗ್ ಮಾಡೋಕ್ಕೆ ಪ್ರಯತ್ನ ಪಡ್ತೇನೆ. ಏನಾದರೂ ನಾನು ರೆಗ್ಯುಲರಾಗಿ ಲಾಗ್ನ ಅಪ್ಲೋಡ್ ಮಾಡ್ಬೇಕಂತ ಹೇಳಿ ಅಂದ್ಕೊಂಡೇನ. ಯಾಕಂದ್ರೆ ನಾನು ಸಹಿತ ಇಷ್ಟು ದಿನಾನು ನನಗೆ ಮೈಂಡ್ ಒಳಗೆ ಅಂತೂ ಬಂದಿರಲಿಲ್ಲ ಯೂಟ್ಯೂಬ್ ಚಾನೆಲ್ ತೆಗಿಬೇಕಂಥೇಳಿ. ನನ್ನ ತಂಗಿ 1-2 ವರ್ಷ ಹಿಂದ್ಗಡೆ ಹೇಳಿದ್ದಳಕಿನ, ಅಕ್ಕ ನೀನು ಯೂಟ್ಯೂಬ್ ಚಾನಲ್ ತೆಗಿ, ಲಾಗ್ಸ್ ಮಾಡು, ಮತ್ತು ಏನಾದರೂ ಮನೆಯೊಳಗೆ ಏನಾದರೂ ಪ್ರಾಬ್ಲಮ್ಸ್ ಆದಾಗೆಲ್ಲ ಅಥವಾ ಹೆಲ್ತ್ ಇಶ್ಯೂಸ್ ಆದಾಗೆಲ್ಲ ನೀನು ನಮಗೆಲ್ಲ ಸಜೆಷನ್ ಕೊಡ್ತೀವಿ, ನೀ ಯಾಕೆ ಲಾಗ್ಸ್ ಮಾಡಬಾರ್ದು ಅಂಥೇಳಿ ನಮ್ಮ ತಂಗಿ ಹೇಳಿದಳು. ಅದು 2 ವರ್ಷ ಹಿಂದ್ಗಡೆ ಹೇಳಿದರು. ಅದು ನನಗೆ ಈಗ ಮೈಂಡ್ ಒಳಗೆ ಬಂತು. ಹಾಗಾಗಿ ನಾನು ಈಗ ಯೂಟ್ಯೂಬ್ ಚಾನಲ್ ತೆಗ್ದಿದ್ದೇನೆ. ನಾನು ಸಹಿತ ಬೇರೆದವ್ರದ್ದು ಲಾಗ್ಸ್ನೆಲ್ಲ ಕಂಟಿನ್ಯೂಸ್ ಆಗಿ ನೋಡ್ತಿದ್ನಿ. ಒಬ್ಬೊಬ್ರದಂತೂ ಲಾಗ್ಸ್ನ ರಾತ್ರಿ 12 ಗಂಟೆ ಆದರೂ ಸಹಿತ ನೋಡೇ ಮಲಗಿದ್ದೇನೆ. ಯಾಕಂದ್ರೆ ಅದು ಹೆಂಗೆ ಸೀರಿಯಲ್ ಹೆಂಗೆ ನಾವು ನೋಡ್ತಿರ್ತಲ್ಲ ಡೈಲಿ, ಒಂದಿನ ಮಿಸ್ ಆದರೂ ಏನೋ ಕ್ಯೂರಿಯಾಸಿಟಿ ಇರ್ತಿತ್ತಲ್ಲ, ಅದೇ ರೀತಿನ ಒಬ್ಬರು ಲಾಗ್ಸ್ನ ನೋಡಕತ್ತಿದ್ವಿ ಅಂತಂದ್ರೆ ಅವ್ರದ್ದು ನೆಕ್ಸ್ಟ್ ಲಾಗ್ ಏನು ಹಾಕ್ತಾರೋ ಅನ್ನೋಂಥ ಒಂದು ಕುತೂಹಲ ಇರ್ತೈತಿ. ನಾನು ಸಹಿತ ಲಾಗ್ಸ್ನ ಕಂಟಿನ್ಯೂಸ್ ಆಗಿ ಒಂದು 4ರಿಂದ 5 ವರ್ಷ ಅದು ಕಂಟಿನ್ಯೂಸ್ ಆಗಿ ಲಾಗ್ಸ್ನ ನೋಡ್ಕೊತಾನೆ ಬಂದೇನೆ. ನಾನು ಜಾಸ್ತಿ ನೋಡಿದ್ದ ಅನಿತಾ ಟಿಪ್ಸ್ ಅವ್ರದ್ದು. ಆ ಅಕ್ಕ ಅಂತರೂ ಭಾಳ ಅಂದ್ರೆ ಭಾಳ ಚಲೋ ತಂಗ ಲಾಗ್ಸ್ ಮಾಡ್ತಾರೆ.
ಅವ್ರದ್ದು ಕಂಟಿನ್ಯೂಸ್ ಲಾಗ್ಸ್ ನೋಡಿದ್ದೇನೆ. ಅದ್ರ ಜೊತೆಗೆ ಇತ್ತೀಚೆಗೆ ಅರ್ಪಿತಾ ಶೆಟ್ಟಿ ಅಂಥೇಳಿ ಅಕ್ಕ ಬರ್ತಾರೆ, ಅವ್ರದ್ದು ನಾನು ಲಾಗ್ಸ್ ನೋಡ್ತಿರ್ತೇನೆ. ಅವ್ರು ಯಾವ ರೀತಿ ಕೆಲಸ ಮಾಡ್ತಾರೋ ನಾನು ಅದೇ ರೀತಿ ಕೆಲಸ ಚುರುಕಾಗಿ ಮಾಡ್ಬೇಕಂಥೇಳಿ ಅವರಿಂದ ಮೋಟಿವೇಟ್ ಆಗಿ ನಾನು ಕೆಲಸಗಳೆಲ್ಲ ಮಾಡಕತ್ತೇನೆ. ಆಮೇಲೆ ಈಗೊಂದು ಹೊಸಬ್ರು ಒಂದು ಇಬ್ಬರು ಅದಾರ, ಅವ್ರದ್ದು ಸಹಿತ ನಾನು ಲಾಗ್ಸ್ ನೋಡಕತ್ತೇನೆ, ಕಮೆಂಟ್ಸ್ ಎಲ್ಲ ಮಾಡಿರ್ತೇನೆ. ಮತ್ತು ಇನ್ನೊಬ್ಬರು ಸಾವಿತ್ರಿ ಲೈಫ್ ಸ್ಟೈಲ್ ಅಂಥೇಳಿ ಅಕ್ಕ ಬರಕತ್ತಾರ, ಭಾಳ ಚಲೋ ಮಾಡತ್ತಾರೆ ಲಾಗ್ಸ. ಅವ್ರ ಲಾಗ್ಸ್ ಅಂತೂ ನಾನು ಕಂಟಿನ್ಯೂ ನೋಡ್ತಿರ್ತೇನೆ. ಅವ್ರು ಲಾಗ್ ಮಾಡ್ತಿರೋದು ವಿಡಿಯೋಸ್ನೆಲ್ಲ ನೋಡಿದ್ರೆ ನಾವು ಏನಾದರೂ ಮಾಡಬೇಕಪ್ಪ ಅಂಥೇಳಿ ಅನಿಸ್ತೈತಿ. ಹಾಗಾಗಿ ನನಗೂ ಇನ್ನು ಮುಂದೆ ರೆಗ್ಯುಲರಾಗಿ ನಾನು ವಿಡಿಯೋಸ್ ಅಪ್ಲೋಡ್ ಮಾಡ್ಬೇಕಂಥೇಳಿ ಅಕ್ಕನಿಂದನೇ ಮೋಟಿವೇಟ್ ಆಗಿ ನಾನು ಅಪ್ಲೋಡ್ ಮಾಡ್ಬೇಕಂಥೇಳಿ ಅಂದ್ಕೊಂಡಿದ್ದೇನೆ. ಆಮೇಲೆ ಇನ್ನೇನು ಹೇಳಬೇಕಂತಂದ್ರೆ ಇವತ್ತಂತೂ ಶನಿವಾರ ಅಂತೂ ಹನುಮಪ್ಪನ ವಾರ. ನಾನು ಮನೆಯೊಳಗೆ ಜಾಸ್ತಿ ಕೆಲಸ ಇರೋದ್ರಿಂದ ನಾನೇನು ದೇವ್ರಿಗೆ ಹೋಗಲಿಲ್ಲ, ನಮ್ಮ ಮನೆಯವರನ್ನ ಹೋಗಿದ್ರು. ಇವತ್ತಂತೂ ಶನಿವಾರ ಹನುಮಪ್ಪನ ವಾರ, ನಮ್ಮ ಮನೆಯೊಳಗೆ ಜಾಸ್ತಿ ಕೆಲಸ ಇರೋದ್ರಿಂದ ನಾನೇನು ಇವತ್ತು ದೇವ್ರಿಗೆ ಹೋಗಲಿಲ್ಲ. ಹಾಗಾಗಿ ನಮ್ಮ ಮನೆಯವರ ಕಲ್ಲೋಳಿ ಬೆಳಿಗ್ಗೆ ಹೋಗಿದ್ದರು. ನಾ ಯಾಕೆ ದೇವ್ರಿಗೆ ಹೋಗಲಿಲ್ಲ ಅಂತಂದ್ರೆ ಭಾಳ ಅಂದ್ರೆ ಕೆಲಸ ಇದ್ದು ಅವರು ಮತ್ತು ಇಲ್ಲಿ ಸ್ಕೂಲಿಗೆ ಬೇರೆ ಹೋಗೋದಿತ್ತಲ್ಲ. ಇವತ್ತು ಶನಿವಾರ ಯಾಕೋ ಬೆಳಗ್ಗೆ 8 ಗಂಟೆಗೆ ಇರೋ ಸ್ಕೂಲ್ 10 ಗಂಟೆಗೆ ಇಟ್ಟರು. ಅವ್ರು ಬರೋದ್ರೊಳಗೆ ಎಲ್ಲ ಕೆಲಸ ಮುಗಿಸ್ಬೇಕಂತ ಹೇಳಿ, ಮತ್ತು ಬಿಸಿಲು ಬೇರೆ ಜಾಸ್ತಿ ಇತ್ತಲ್ಲ, ಹಾಗಾಗಿ ನನಗೆ ಯಾಕೋ ಆರಾಮ ಅನ್ಸಂಗಿಲ್ಲ ಬಿಸಿಲೊಳಗೆ ಹೋದ್ರೆ ಅಂಥೇಳಿ ನಾನು ಹೋಗಲಿಲ್ಲ. ಆಮೇಲೆ ಇನ್ನೇನು ಹೇಳಬೇಕಂದ್ರೆ ಇವತ್ತು ಹನುಮಪ್ಪನ ವಾರ. ಏನೋ ಅಂತಾರಲ್ಲ, ಮನುಷ್ಯರನ್ನ ನಂಬಿದ್ರೆ ನಾವು ಮೋಸ ಮಾಡ್ಬೋದು ಅಂತ, ಆದರೆ ದೇವ್ರನ್ನ ನಂಬಿದ್ರೆ ದೇವ್ರು ಯಾವಾಗೂ ನಾವು ಮೋಸ ಮಾಡೋಂಗಿಲ್ಲ ಅಂತ. ಹಾಗಾಗಿ ನಂಬಿಕೆ ಇಟ್ಟ ನಾವು ಯಾವ್ದಾರ ಕೆಲಸ ಮಾಡಿದ್ರೆ ಅಥವಾ ನಂಬಿಕೆ ಇಟ್ಟ ಯಾವುದಾದ್ರ ದೇವ್ರ ಮೇಲೆ ನಾವು ಭಕ್ತಿಯಿಂದ ದೇವರಿಗೆ ನಡ್ಕೊಂಡ್ರೆ ದೇವ್ರು ಯಾವತ್ತೂ ನಮಗೆ ಮೋಸ ಮಾಡೋಂಗಿಲ್ಲ. ಮತ್ತು ಇನ್ನೊಂದು ಏನಂತಂದ್ರೆ, ನಂದು ಎಲ್ಲ ಯೂಟ್ಯೂಬ್ ಫ್ಯಾಮ್ಲಿದವ್ರಿಗೆ ನಾನು ಹೇಳೋದು ಏನಂತಂದ್ರೆ, ಇವತ್ತು ಶನಿವಾರ ನಿಮ್ಗೆ ಏನಾದರೂ ನಿಮ್ಮ ಮನ್ಸೊಳಗೆ ಅಂದ್ಕೊಂಡಿದ್ದು ಆಗ್ಬೇಕಂತ ಹೇಳಿ ಅನಿಸಿದ್ರೆ, ಅಥವಾ ನಿಮಗೆ ಭಾಳ ದಿನದಿಂದ ನಾವೆಲ್ಲ ಎಷ್ಟೋ ಎಲ್ಲ ಪ್ರಯತ್ನಗಳು ಪಡಾಕತ್ತೇವೆ, ಈ ಕೆಲಸ ಆಗಕತ್ತಿಲ್ಲ ನಮ್ಮಿಂದ ಅಂಥೇಳಿ ನಿಮ್ಗೆ ಏನಾರು ಅನಿಸಿದ್ರೆ, ನೀವು ಶನಿವಾರ ಪ್ರತಿ ಶನಿವಾರ ಏನು ಮಾಡಬೇಕು, ಬರಿಗಾಲೇ ಚಪ್ಪಲ್ ಹಾಕೊಲಾರ್ದೆ ಏನು ಮಾಡಬೇಕು, ದೇವ್ರಿಗೆ ಹೋಗಬೇಕು. 11 ವಾರ ಈ ರೀತಿ ನೀವು ದೇವ್ರಿಗೆ ಹೋಗ್ರಿ. ಇದರಿಂದ ನಿಮ್ಗೆ ನೀವು ಅಂದ್ಕೊಂಡಿದ್ದು ಆಗ್ತೈತಿ. ಯಾಕಂದ್ರೆ ನನ್ನ ಜೀವನದಾಗ ಇಷ್ಟು ದಿನ ಅಂತರೂ ನಾನು ಹನುಮಪ್ಪನ ವಾರನಂತರೂ ಭಾಳ ಮಾಡೇನು, ಮತ್ತು ಅಂದ್ಕೊಂಡಿದ್ದು ಎಲ್ಲನೂ ಆಗೈತಿ. ದೇವರು ಮುತ್ತಿನಂಥ ಮಕ್ಕಳನ್ನ ಸಹಿತ ಕೊಟ್ಟಿದ್ದಾನೆ, ಆರೋಗ್ಯವಾಗಿಟ್ಟಿದ್ದಾನೆ, ಬಂಗಾರಂಥ ಗಂಡನ ಕೊಟ್ಟಿದ್ದಾನು. ಏನು ಕಡಿಮೆ ಅಂತೂ ಏನು ಇಟ್ಟಿಲ್ಲ. ಇಷ್ಟೇ ಹೇಳ್ತೇನೆ, ಎಲ್ಲ ದೇವ್ರದಿದ್ದಾನೆ ಸದ್ಯ. ಇದೇನೋ ಒಂದು ನನ್ನ ಹೊಸ ಪ್ರಯತ್ನ, ಯೂಟ್ಯೂಬ್ ಚಾನಲ್ ನೋಡೋಣ, ಕೈ ಹಿಡಿತಾನೆ ಹನುಮಪ್ಪ ಅಂಥೇಳಿ ಅಂದ್ಕೊಂಡಿದ್ದೇನೆ. ಕೈ ಹಿಡೀಲಿ ಅಂಥೇಳಿ ನಾನು ಆಶಿಸತ್ತೇನೆ. ನೀವು ಸಹಿತ ನನಗೆ ಅದೇ ರೀತಿ ಸಪೋರ್ಟ್ ಮಾಡಿರಿ. ನಿಮ್ಮ ಸಪೋರ್ಟ, ನಿಮ್ಮ ಪ್ರೀತಿ, ನಿಮ್ಮ ವಿಶ್ವಾಸ ಇರಲಾರ್ದ, ನಿಮ್ಮ ಸಪೋರ್ಟ್ ಇರಲಾರ್ದ ನಾವು ಏನೂ ಮಾಡೋಕ್ಕೆ ಸಾಧ್ಯ ಇಲ್ಲ. ದಯವಿಟ್ಟು ನಂಗೆ ಸಪೋರ್ಟ್ ಮಾಡಿರಿ. ಮತ್ತು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸ್ರಿ, ನಂಗೆ ಏನಾದ್ರು ತಪ್ಪು ತೊಡೆಗಳಾದ್ರೆ ತಿದ್ಕೋರಕ್ಕೆ ನನ್ನ ಪ್ರಯತ್ನವನ್ನು ಪಡ್ತೇನೆ. ಥ್ಯಾಂಕ್ ಯು ಸೋ ಮಚ್. ಇವತ್ತಿನ ವ್ಲಾಗ್ನ ಇಲ್ಲಿಗೆ ಕಂಪ್ಲೀಟ್ ಮಾಡಕತ್ತೇನೆ. ಬಾಯ್ ಫ್ರೆಂಡ್ಸ್.